ಮಾರನಹಳ್ಳಿ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಹುಣಸೂರು ತಾಲೂಕಿನ ಕೊನೆಯ ಗ್ರಾಮವಾದ ಸಿಂಗರಮಾರನಹಳ್ಳಿ ಪಂಚಾಯಿತಿಗೆ ಅಕ್ಷರಶಃ ಗ್ರಹಣ ಹಿಡಿದಿದೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಯಾವ ಹಿರಿಯ ಅಧಿಕಾರಿಗಳ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಜನಪ್ರತಿನಿಧಿಗಳಲ್ಲಿ ಹೊಂದಾಣಿಕೆ ಇಲ್ಲ. ಪಿಡಿಒ ಹಾಗೂ ಜನಪ್ರತಿನಿಧಿಗಳ ಮಧ್ಯೆ ಹಾವು ಮುಂಗುಸಿ ರೀತಿ ಮುಸುಕಿನ ಗುದ್ದಾಟ. ಅಭಿವೃದ್ಧಿ ಕೆಲಸವಂತೂ ಮರೀಚಿಕೆಯಾಗಿದೆ. ಪಿಡಿಒ ಮಂಜುಳಾರವರನ್ನು ಕೇಳಿದರೆ ಎಲ್ಲದಕ್ಕೂ ಮೌನಂ ಮೌನಂ ಮೌನಂ. ಪಂಚಾಯಿತಿ ಪಕ್ಕದಲ್ಲಿ ಸ್ವಚ್ಛತಾ ವಾಹನ ನಿಲ್ಲಿಸಲು ಸುಮಾರು 70,000 ಖರ್ಚು ಮಾಡಿ ಶೆಡ್ಡು ನಿರ್ಮಿಸಿದ್ದಾರೆ. ಆದರೆ ಆ ಶೆಡ್ಡಿನಲ್ಲಿ KA 55 70 11 ನಂಬರಿನ ಪಿಡಿಒ ಕಾರು ನಿಂತಿರುತ್ತದೆ. KA 45G 0230 ನಂಬರಿನ ಸರ್ಕಾರಿ ವಾಹನ ದಿಕ್ಕು ದೆಸೆ ಇಲ್ಲದೆ ಬಿಸಿಲಿನಲ್ಲಿ ಒಣಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಅನಾಥವಾಗಿ ನಿಂತಿರುತ್ತದೆ. ಪಿಡಿಒರವರ ದುರಾಡಳಿತಕ್ಕೆ ಒಂದು ಉದಾಹರಣೆ ಸಿಂಗರಮಾರನಹಳ್ಳಿ ಪಶು ವೈದ್ಯಕೀಯ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸ್ವಚ್ಛಗೊಳಿಸಲು ಪಂಚಾಯಿತಿಯಲ್ಲಿ ಮನವಿ ಮಾಡಿದ್ದಾರೆ. ಅದರಂತೆ JCB ಸ್ವಚ್ಛಗೊಳಿಸಲು ಬಂದಿದೆ. ಆದರೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಪಿಡಿಒರವರು JCBಯನ್ನು ವಾಪಸ್ ಕಳಿಸಿದ್ದಾರೆ. ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೋನಹಳ್ಳಿ ಗ್ರಾಮದಲ್ಲಿ ಚರಂಡಿಗಳು ಕೊಳೆತು ನೀರಿನಿಂದ ತುಂಬಿಕೊಂಡು ನಾರುತ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದರೂ ಯಾರೂ ಕ್ಯಾರೆ ಅನ್ನುತ್ತಿಲ್ಲ. ಕೆಲವು ಕಡೆ ಮಣ್ಣು ಕಸ ಕಡ್ಡಿಯಿಂದ ತುಂಬಿದೆ. ಸ್ವಚ್ಛಗೊಳಿಸಿ ಎಂದು ಲಿಖಿತವಾಗಿ ದೂರು ನೀಡಿದರೂ ಆ ದೂರಿನ ಪತ್ರ ಕಸದ ಬುಟ್ಟಿಗೆ ಸೇರುತ್ತಿದೆ. ಇದಕ್ಕೆ ಉತ್ತರಿಸುವವರು ಯಾರು? ಎಲ್ಲವೂ ಯಕ್ಷ ಪ್ರಶ್ನೆ. CRG ನ್ಯೂಸ್, ಹುಣಸೂರು.